ಇವತ್ತು ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ಇಂದ ಫೈಲಮ್ ಅನಿಲಿಡಾ ಬಗ್ಗೆ ಸ್ಟಡಿ ಮಾಡೋಣ. ಅನಿಲಿಡಾದು ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನು, ಇದರ ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ನಾನು ಹೇಳೋದನ್ನೆಲ್ಲ ನೀವು ಒಂದು ಬುಕ್ ಮತ್ತು ಪೆನ್ ತೊಗೊಂಡು ನೋಟ್ ಮಾಡ್ಕೊತಾ ಹೋಗಿ. ಹಾಗೆ NCERT ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೆಫರ್ ಮಾಡಿ. ಫೈಲಮ್ ಅನಿಲಿಡಾ, ಕಾಮನ್ಲಿ ಕಾಲ್ಡ್ ಸೆಗ್ಮೆಂಟೆಡ್ ವರ್ಮ್ಸ್ ಆರ್ ರಿಂಗ್ ವರ್ಮ್ಸ್. ಫೈಲಮ್ ಅನಿಲಿಡಾದಲ್ಲಿ ಬರುವಂಥ ಆರ್ಗಾನಿಸಮ್ಸ್ಗಳನ್ನು ಕಾಮನ್ ಆಗಿ ಸೆಗ್ಮೆಂಟೆಡ್ ವರ್ಮ್ಸ್ ಅಥವಾ ರಿಂಗ್ ವರ್ಮ್ಸ್ ಅಂತ ಹೇಳಿ ಕರೀತಾರೆ. ಹ್ಯಾಬಿಟೇಟ್ ಅಂದರೆ ಈ ಒಂದು ಆರ್ಗಾನಿಸಮ್ಸ್ಗಳು ಎಲ್ಲಿ ವಾಸ ಮಾಡುತ್ತೆ ಅಂತ ನೋಡೋದಾದರೆ ಮರೈನ್ ವಾಟರ್, ಫ್ರೆಶ್ ವಾಟರ್ ಹಾಗೆ ಟೆರೆಸ್ಟ್ರಿಯಲ್. ಮರೈನ್ ವಾಟರ್ ಅಂದರೆ ಏನು ಅಂತ ನಿಮಗೆ ಇವಾಗಲೇ ಗೊತ್ತು, ಸೀ ವಾಟರ್. ಹಾಗೆ ಫ್ರೆಶ್ ವಾಟರಲ್ಲಿ ಕೂಡ ಇರುತ್ತೆ. ಟೆರೆಸ್ಟ್ರಿಯಲ್ ಅಂತ ಹೇಳಿದ್ರೆ ಲ್ಯಾಂಡ್ ಅಂದರೆ ಸಾಯಿಲಲ್ಲಿ ವಾಸ ಮಾಡುತ್ತೆ. ಫ್ರೀ ಲಿವಿಂಗ್ ಅಂದರೆ ತಾನು ಜೀವಿಸೋದಕ್ಕೋಸ್ಕರ ಇನ್ನೊಂದು ಬೇರೆ ಆರ್ಗಾನಿಸಮ್ ಲೈಕ್ ಪ್ಲಾಂಟ್ಸ್ ಅಥವಾ ಅನಿಮಲ್ಸ್ನ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಆ ರೀತಿಯಾದಂಥ ಒಂದು ಆರ್ಗಾನಿಸಮ್ಸ್ಗಳನ್ನು ಫ್ರೀ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಅನಿಲಿಡನ್ಸ್ದು ಬಾಡಿ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಸಾಫ್ಟ್, ಇಲಾಂಗೇಟೆಡ್. ಫಾರ್ ಎಕ್ಸಾಂಪಲ್ ನೀವು ಅರ್ಥವಾಮ್ನ ಅಬ್ಸರ್ವ್ ಮಾಡಿರ್ತೀರ, ಎಲ್ಲರೂ ಕೂಡ ಅರ್ಥವಾಮ್ನ ನೋಡಿರ್ತೀರ. ಅದ್ರ ಬಾಡಿ ಹೇಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಅದೇ ರೀತಿ ಎಲ್ಲ ಅನಿಲಿಡಾ ಆರ್ಗಾನಿಸಮ್ಸ್ದು ಬಾಡಿ ಸಾಫ್ಟ್ ಆಗಿರುತ್ತೆ. ಹಾಗೆ ಇಲಾಂಗೇಟೆಡ್ ಅಂದರೆ ಏನು, ಲೆಂತಿ ಅಥವಾ ಲಾಂಗ್ ಆಗಿ ಇರುತ್ತೆ ಅಂತ. ಬಾಡಿ ನೋಡೋದಕ್ಕೆ ಸಿಲಿಂಡ್ರಿಕಲ್ ಅಥವಾ ಫ್ಲ್ಯಾಟ್ ಆ್ಯಂಡ್ ಸ್ಟ್ರಕ್ಚರಲ್ಲಿ ಇರುತ್ತೆ. ಸಿಲಿಂಡ್ರಿಕಲ್ ಅಂದರೆ ಈ ರೀತಿಯಾಗಿ ಸಿಲಿಂಡರ್ ಶೇಪು, ಅಥವಾ ಫ್ಲ್ಯಾಟನ್ ಆಗಿ ಇರ್ಬೋದು. ಅಂದರೆ ಡಾರ್ಸಲಿ ಮತ್ತು ವೆಂಟ್ರಲ್ ರೀಜನ್ ಎರಡೂ ಸೈಡು ಕೂಡ ಫ್ಲ್ಯಾಟ್ ಆಗಿಬಿಟ್ಟಿರುತ್ತೆ. ಬಾಡಿ ಈಸ್ ಡಿವೈಡೆಡ್ ಇಂಟು ಸೆಗ್ಮೆಂಟ್ಸ್. ಬಾಡಿ ಏನಾಗಿರುತ್ತೆ ಅಂದರೆ ಸೆಗ್ಮೆಂಟ್ಸ್ಗಳಾಗಿ ಡಿವೈಡ್ ಆಗಿರುತ್ತೆ. ಆ ಒಂದು ಸೆಗ್ಮೆಂಟ್ಸ್ಗಳನ್ನೇ ನಾವು ಮೆಟಾಮರ್ಸ್ ಅಂತ ಹೇಳಿ ಕರಿತೀವಿ. ಅರ್ಥವಾಮಲ್ಲಿ ಈ ಒಂದು ಮೆಟಾಮರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಆ ಒಂದು ಫಿನೋಮಿನನ್ನ ನಾವು ಮೆಟಾಮರಿಸಮ್ ಅಂತ ಹೇಳಿ ಕರಿತೀವಿ. ಸೆಗ್ಮೆಂಟ್ಸ್ ಅಂದರೆ ಈ ರೀತಿಯಾಗಿ ಬಾಡಿಯ ಮೇಲೆ ಈ ರೀತಿ ಏನು ಪ್ರೆಸೆಂಟ್ ಇರುತ್ತೆ ಅದನ್ನೇ ನಾವು ಸೆಗ್ಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಆ್ಯನ್ಯುಲೈ ಅಂತ ಹೇಳಿದ್ರೆ ಸೆಗ್ಮೆಂಟ್ಸ್ಗಳಿರುತ್ತೆ ಅಲ್ವಾ, ಅಥವಾ ಮೆಟಾಮರ್ಸು, ಅದರಲ್ಲಿ ಒಂದು ಸೆಗ್ಮೆಂಟ್ನ ನಾವು ಆ್ಯನ್ಯುಲೈ ಅಂತ ಹೇಳಿ ಕರಿತೀವಿ. ಸೊ ಕ್ಲೀನಾಗಿ ಕ್ರಾಸ್ ಸೆಕ್ಷನ್ ತೆಗೆದು ನೋಡಿದಾಗ, ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದಾಗ ಈ ರೀತಿಯಾಗಿ ಆ್ಯನ್ಯುಲೈ ರಿಂಗ್ ಲೈಕ್ ಸ್ಟ್ರಕ್ಚರಲ್ಲಿ ಕಾಣಿಸುತ್ತೆ. ಬೈಲ್ಯಾಟರಲಿ ಸಿಮೆಟ್ರಿಕಲ್ ಅಂದರೆ ಒಂದು ಆರ್ಗಾನಿಸಮ್ನ ಯಾವುದೋ ಒಂದು ಪ್ಲೇನಲ್ಲಿ ಡಿವೈಡ್ ಮಾಡಿದಾಗ ಮಾತ್ರ ನಮಗೆ ಎರಡು ಸಿಮಿಲರ್ ಅಥವಾ ಈಕ್ವಲ್ ಪಾರ್ಟ್ಸ್ ಸಿಗುತ್ತೆ. ಹಾಗೆ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಹೇಳಿದ್ರೆ ಇದರಲ್ಲಿ ಆರ್ಗನ್ ಸಿಸ್ಟಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಏನೇನಿರುತ್ತೆ, ಹಾರ್ಟ್ ಇರುತ್ತೆ, ಬ್ಲಡ್ ವೆಸಲ್ಸ್ ಇರುತ್ತೆ, ಹಾಗೆ ಬ್ಲಡ್ ಇರುತ್ತೆ. ಅದಷ್ಟನ್ನು ಸೇರಿಸಿ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಆರ್ಗನ್ ಸಿಸ್ಟಮ್ಸ್ ಅಂದರೆ ಈ ರೀತಿಯಾಗಿ ಡಿಫ್ರೆಂಟ್ ಆರ್ಗನ್ಸ್ಗಳು ಸೇರಿಕೊಂಡು ಸಿಸ್ಟಮ್ಸ್ನ ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಆರ್ಗನ್ ಸಿಸ್ಟಮ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಹಾಗೆ ಟ್ರಿಪ್ಲೋಬ್ಲಾಸ್ಟಿಕ್ ಆಗಿರುತ್ತೆ. ಟ್ರಿಪ್ಲೋಬ್ಲಾಸ್ಟಿಕ್ ಅಂದರೆ ಏನು, ಈ ಒಂದು ಆರ್ಗಾನಿಸಮ್ಸ್ಗಳು ಎಂಬ್ರಿಯಾನಿಕ್ ಸ್ಟೇಜಲ್ಲಿ ಇದ್ದಾಗ ಜರ್ಮ್ ಸೆಲ್ಸ್ಗಳೇನಾಗುತ್ತೆ ಅಂತ ಹೇಳಿದರೆ 3 ಲೇಯರ್ಸ್ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ. ಎಕ್ಟೋಡರ್ಮ್, ಎಂಡೋಡರ್ಮ್ ಮತ್ತು ಮೀಸೋಡರ್ಮ್. ಸೊ 3 ಲೇಯರ್ಸ್ ಇದ್ದರೆ ಅದನ್ನು ನಾವು ಟ್ರಿಪ್ಲೋಬ್ಲಾಸ್ಟಿಕ್ ಆರ್ಗಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಸೀಲೋಮೇಟ್ಸ್ ಆಗಿರುತ್ತೆ. ಸೀಲೋಮೇಟ್ಸ್ ಅಂತ ಹೇಳಿದ್ರೆ ಟ್ರೂ ಬಾಡಿ ಕ್ಯಾವಿಟಿ ಪ್ರೆಸೆಂಟ್ ಇರುತ್ತೆ. ಪಿಕ್ಚರಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಇದು ಬಾಡಿ ಕ್ಯಾವಿಟಿ. ಈ ಒಂದು ಬಾಡಿ ಕ್ಯಾವಿಟಿ ಏನಾಗಿದೆ ಅಂದರೆ ಮೀಸೋಡರ್ಮ್ ಲೇಯರಿಂದ ಲೈನ್ಡ್ ಆಗಿದೆ. ಡಾರ್ಕ್ ಬ್ಲೂ ಕಲರಲ್ಲಿ ಕಾಣಿಸ್ತಿರೋದು ಔಟರ್ ಎಕ್ಟೋಡರ್ಮ್, ಹಾಗೆ ಆರೆಂಜ್ ಕಲರಲ್ಲಿ ಕಾಣಿಸ್ತಿರೋದು ಮೀಸೋಡರ್ಮ್, ಮತ್ತು ಗ್ರೀನ್ ಕಲರಲ್ಲಿ ಕಾಣಿಸ್ತಿರೋದು ಇನ್ನರ್ ಲೇಯರ್ ಎಂಡೋಡರ್ಮ್. ಸೊ ಈ ಒಂದು ಸ್ಪೇಸ್ ಬಂದು ಬಾಡಿ ಕ್ಯಾವಿಟಿ. ಬಾಡಿ ಕ್ಯಾವಿಟಿ ಆರೆಂಜ್ ಕಲರ್ ಲೇಯರಿಂದ ಲೈನ್ಡ್ ಆಗಿರೋದನ್ನು ನೀವು ನೋಡ್ಬೋದು. ಸೊ ಯಾವ ಒಂದು ಬಾಡಿ ಕ್ಯಾವಿಟಿ ಮಿಡಲ್ ಮೀಸೋಡರ್ಮ್ ಲೇಯರಿಂದ ಲೈನ್ಡ್ ಆಗಿರುತ್ತೆ ಅದನ್ನೇ ನಾವು ಸೀಲೋಮ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಅನಿಲಿಡಾ ಆರ್ಗಾನಿಸಮ್ಸಲ್ಲಿ ಟ್ರೂ ಸೀಲೋಮ್ ಪ್ರೆಸೆಂಟ್ ಇರುತ್ತೆ. ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದರೆ ಏನು, ಹಾಗೆ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದರೆ ಏನು, ಟ್ರಿಪ್ಲೋಬ್ಲಾಸ್ಟಿಕ್, ಸೀಲೋಮೇಟ್ಸ್, ಇದನ್ನೆಲ್ಲ ಆಲ್ರೆಡಿ ನಾವು ಫಸ್ಟ್ ಕ್ಲಾಸಲ್ಲಿ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿದ್ದೀವಿ. ನೀವು ಫಸ್ಟ್ ಕ್ಲಾಸ್ನ ಕ್ಲೀನಾಗಿ ನೋಡಿ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿಕೊಂಡ್ರೆ ನಿಮಗೆ ಅನಿಮಲ್ ಕಿಂಗ್ಡಮಲ್ಲಿ ಈ ಒಂದು ಟರ್ಮ್ಸ್ಗಳು ಬರ್ತಾ ಹೋಗುತ್ತೆ ಅಲ್ವಾ ಡಿಫ್ರೆಂಟ್ ಫೈಲಮ್ಸಲ್ಲಿ, ಆಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಡಿಸ್ಟಿಂಕ್ಟ್ ಹೆಡ್, ಸೆನ್ಸರಿ ಆರ್ಗನ್ಸ್. ನಾವು ಫೈಲಮ್ ಪ್ಲಾಟಿಹೆಲ್ಮಿಂಥಸಲ್ಲಿ ನೋಡಿದಾಗ ಏನಾಗಿತ್ತು ಅಂದರೆ ಅಲ್ಲಿ ಆವಾಗ ಹೆಡ್ ಫಾರ್ಮೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಬಿಗಿನಿಂಗ್ ಆಫ್ ಸಿಫಾಲೈಸೇಷನ್ ಅಂತ ಓದಿದ್ವಿ. ಫೈಲಮ್ ಅನಿಲಿಡಾಗೆ ಬರೋ ಅಷ್ಟರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಹೆಡ್ ಎಲ್ಲ ಕಂಪ್ಲೀಟಾಗಿ ಸಪ್ರೇಟಾಗಿ ಒಂದು ಕ್ಲೀನಾಗಿ ಹೆಡ್ ಫಾರ್ಮೇಷನ್ ಆಗಿರುತ್ತೆ. ಸೊ ನಾವು ಕ್ಲಿಯರ್ ಹೆಡ್ನ ಅಬ್ಸರ್ವ್ ಮಾಡ್ಬೋದು. ಹಾಗೆ ಸೆನ್ಸರಿ ಆರ್ಗನ್ಸ್ಗಳು ಕೂಡ ಫಾರ್ಮೇಷನ್ ಆಗಿರುತ್ತೆ.
ಪ್ಯಾರಾಪೋಡಿಯಾ ಅಂತ ಹೇಳಿದರೆ ಲೋಕೋಮೋಟರಿ ಆರ್ಗನ್ಸ್. ನಮಗೆ ಹೇಗೆ ಲೋಕೋಮೋಟರಿ ಆರ್ಗನ್ಸ್ ಲೆಗ್ಸ್ ಇದೆ, ಅದೇ ರೀತಿ ಅನಿಲಿಡಾದಲ್ಲಿ ಪ್ಯಾರಾಪೋಡಿಯಾ ಇರುತ್ತೆ. ಅನಿಲಿಡಾ ಈಸ್ ದ ಫಸ್ಟ್ ಫೈಲಮ್ ಹ್ಯಾವಿಂಗ್ ಲೋಕೋಮೋಟರಿ ಆರ್ಗನ್ಸ್. ಸೊ ನಾವು ಇಲ್ಲಿ ತನಕ ಏನು ಫೈಲಮ್ಸ್ಗಳನ್ನು ನೋಡಿದ್ವಿ, ಯಾವುದೇ ಫೈಲಮ್ಸ್ಗಳಲ್ಲಿ ಲೋಕೋಮೋಟರಿ ಆರ್ಗನ್ಸ್ಗಳು ಪ್ರೆಸೆಂಟ್ ಇರಲಿಲ್ಲ. ಅನಿಲಿಡಾದಲ್ಲಿ ಏನಾಗುತ್ತೆ ಅಂದರೆ ಫಾರ್ ದ ಫಸ್ಟ್ ಟೈಮ್ ಲೋಕೋಮೋಟರಿ ಆರ್ಗನ್ಸ್ಗಳು ಅಪಿಯರ್ ಆಗುತ್ತೆ. ಸಿಂಪಲ್ ಅನ್ಜಾಯಿಂಟೆಡ್ ಲೋಕೋಮೋಟರಿ ಅಪೆಂಡೇಜಸ್. ಅಪೆಂಡೇಜ್ ಅಂತ ಅಂದರೆ ಮೇನ್ ಬಾಡಿಗೆ ಅಟ್ಯಾಚ್ ಆಗಿರೋ ಅಂಥ ಬಾಡಿ ಪಾರ್ಟ್ನ ನಾವು ಅಪೆಂಡೇಜ್ ಅಂತ ಹೇಳಿ ಕರಿತೀವಿ. ಓಕೆ, ಸಿಂಪಲ್. ಸೊ ಮೇನ್ ಬಾಡಿಗೆ ಏನಾಗಿರುತ್ತೆ, ಈ ಒಂದು ಪ್ಯಾರಾಪೋಡಿಯಾ ಅಟ್ಯಾಚ್ ಆಗಿರುತ್ತೆ, ಅದನ್ನೇ ನಾವು ಅಪೆಂಡೇಜಸ್ ಅಂತ ಹೇಳಿ ಕರಿತೀವಿ. ಅನ್ಜಾಯಿಂಟೆಡ್ ಅಂತ ಹೇಳಿದ್ರೆ ಜಾಯಿಂಟ್ಸ್ ಪ್ರೆಸೆಂಟ್ ಇಲ್ಲ ಅಂತ. ಈಗ ನಮ್ಮ ಲೆಗ್ಸ್ಗಳಲ್ಲಿ ಜಾಯಿಂಟ್ ಇದೆ, ಫಾರ್ ಎಕ್ಸಾಂಪಲ್ ನೀ ಜಾಯಿಂಟ್ ಆಗಿರ್ಬೋದು. ಸೊ ವಿತ್ ದ ಹೆಲ್ಪ್ ಆಫ್ ದಟ್ ಜಾಯಿಂಟ್ ನಾವು ನಮ್ಮ ಲೆಗ್ಸ್ನ ನಮಗೆ ಹೇಗೆ ಬೇಕೋ ಹಾಗೆ ಬೆಂಡ್ ಮಾಡ್ಬೋದು. ಆದರೆ ಈ ಒಂದು ಅನಿಲಿಡಾ ಆರ್ಗಾನಿಸಮ್ಸ್ನ ಪ್ಯಾರಾಪೋಡಿಯಾದಲ್ಲಿ ಜಾಯಿಂಟ್ ಇರೋದಿಲ್ಲ. ಪ್ಯಾರಾಪೋಡಿಯಾ ಹೇಗಿರುತ್ತೆ ಅಂದರೆ, ಹಿಂಗೆ ಒಂದು ಆರ್ಗಾನಿಸಮ್ ಇದೆ ಅಂದರೆ ಅದರಲ್ಲಿ ಸಿಂಪಲ್ ಸ್ಟ್ರಕ್ಚರ್ ಈ ರೀತಿಯಾಗಿ ಪ್ಯಾರಾಪೋಡಿಯಾಗಳು ಪ್ರೆಸೆಂಟ್ ಇರುತ್ತೆ. ಈ ಪ್ಯಾರಾಪೋಡಿಯಾ ಒಳಗಡೆ ಜಾಯಿಂಟ್ಸ್ ಇರಲ್ಲ, ಆದ್ದರಿಂದ ಪ್ಯಾರಾಪೋಡಿಯಾನ ಹೇಗೆ ಬೇಕು ಹಾಗೆ ಬೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಸೊ ಇದು ಸಿಂಪಲ್ ಸ್ಟ್ರಕ್ಚರ್ ಪ್ಯಾರಾಪೋಡಿಯಾ ಅಂದರೆ. ಎಕ್ಸ್ಟೆನ್ಷನ್ ಆಫ್ ಬಾಡಿ ವಾಲ್. ಸೊ ಪ್ಯಾರಾಪೋಡಿಯಾ ಹೇಗೆ ಫಾರ್ಮೇಷನ್ ಆಗಿರುತ್ತೆ ಅಂತ ಹೇಳಿದ್ರೆ, ಬಾಡಿ ವಾಲೇನೇ ಎಕ್ಸ್ಟೆಂಡ್ ಆಗಿ ಪ್ಯಾರಾಪೋಡಿಯಾ ಸ್ಟ್ರಕ್ಚರ್ಸ್ಗಳನ್ನು ಫಾರ್ಮೇಷನ್ ಮಾಡಿಕೊಟ್ಟಿರುತ್ತೆ. ಅನಿಲಿಡನ್ಸ್ದು ಬಾಡಿ ವಾಲ್ ಹೇಗಿರುತ್ತೆ ಅಂತ ನೋಡೋಣ. ಬಾಡಿ ವಾಲ್ 3 ಲೇಯರ್ಸಿಂದ ಫಾರ್ಮೇಷನ್ ಆಗಿರುತ್ತೆ. ಕ್ಯೂಟಿಕಲ್, ಎಪಿಡರ್ಮಿಸ್ ಹಾಗೆ ಮಸಲ್ ಫೈಬರ್. ಮಸಲ್ ಫೈಬರಲ್ಲಿ 2 ಟೈಪ್ ಆಫ್ ಮಸಲ್ ಫೈಬರ್ ಇರುತ್ತೆ, ಸರ್ಕ್ಯುಲರ್ ಹಾಗೆ ಲಾಂಜಿಟ್ಯೂಡಿನಲ್ ಮಸಲ್ ಫೈಬರ್. ಹಾಗೆ ಸ್ಪೆಷಲ್ ಸ್ಟ್ರಕ್ಚರ್ ಸೀಟೆ ಪ್ರೆಸೆಂಟ್ ಇರುತ್ತೆ. ಇದು ಲೋಕೋಮೋಷನಿಗೆ ಆಗಿರ್ಬೋದು, ಹಾಗೆ ಸೆನ್ಸೇಷನ್ ಅಂದರೆ ಟಚ್ನ ಸೆನ್ಸ್ ಮಾಡೋದಕ್ಕೆ ಅಥವಾ ಪ್ರೊಟೆಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಈ ಪಿಕ್ಚರಲ್ಲಿ ನೀವು ಬಾಡಿ ವಾಲ್ ಲೇಯರ್ಸ್ಗಳನ್ನು ಅಬ್ಸರ್ವ್ ಮಾಡ್ಬೋದು. ನೋಡಿ, ಔಟರ್ ಕ್ಯೂಟಿಕಲ್ ಪ್ರೆಸೆಂಟ್ ಇರುತ್ತೆ. ಕ್ಯೂಟಿಕಲ್ನ ಕೆಳಗಡೆ ಈ ರೀತಿಯಾಗಿ ಎಪಿಡರ್ಮಿಸ್ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಎಪಿಡರ್ಮಿಸ್ ಆದಮೇಲೆ ಸರ್ಕ್ಯುಲರ್ ಮಸಲ್ ಫೈಬರ್ ಪ್ರೆಸೆಂಟ್ ಇರುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಸರ್ಕ್ಯುಲರ್ ಮಸಲ್ ಫೈಬರ್. ಹಾಗೆ ಸರ್ಕ್ಯುಲರ್ ಮಸಲ್ ಫೈಬರ್ನ ಕೆಳಗಡೆ ಲಾಂಜಿಟ್ಯೂಡಿನಲ್ ಮಸಲ್ ಫೈಬರ್ಸ್ಗಳು ಪ್ರೆಸೆಂಟ್ ಇರುತ್ತೆ. ಇದು ಹೇರ್ ಲೈಕ್ ಸ್ಟ್ರಕ್ಚರ್ ಸೀಟೆ. ನೆಕ್ಸ್ಟು ಸ್ಕೆಲಿಟಾನ್. ನೋ ಮಿನರಲೈಸ್ಡ್ ಸ್ಕೆಲಿಟಾನ್. ಸೊ ಮಿನರಲೈಸ್ಡ್ ಸ್ಕೆಲಿಟಾನ್ ಇರೋದಿಲ್ಲ. ಮಿನರಲ್ಸ್ ಲೈಕ್ ಕ್ಯಾಲ್ಶಿಯಂ ಅಥವಾ ಫಾಸ್ಫರಸ್ ಇಂದ ಫಾರ್ಮೇಷನ್ ಆಗಿರೋ ಸ್ಕೆಲಿಟಾನ್ಗಳು ಇರೋದಿಲ್ಲ. ಹೈಡ್ರೋಸ್ಟಾಟಿಕ್ ಸ್ಕೆಲಿಟಾನ್ ಇರುತ್ತೆ. ಹೈಡ್ರೋಸ್ಟಾಟಿಕ್ ಅಥವಾ ಹೈಡ್ರೋಸ್ಕೆಲಿಟಾನ್ ಅಂದರೆ ಎರಡು ಕೂಡ ಒಂದೇ. ಸೊ ಹೈಡ್ರೋಸ್ಟಾಟಿಕ್ ಸ್ಕೆಲಿಟಾನ್ ಅಂದರೆ ಏನು ಅಂತ ನೋಡೋದಂದರೆ ಫ್ಲೂಯಿಡ್ ಪ್ರೆಷರ್ ಇನ್ ಸೀಲೋಮ್. ಸೊ ಅನಿಮಲ್ಸ್ನ ಬಾಡಿ ಒಳಗಡೆ ಸೀಲೋಮ್ ಏನಿರುತ್ತೆ, ಆ ಸೀಲೋಮಲ್ಲಿ ಫ್ಲೂಯಿಡ್ ಫಿಲ್ ಆಗಿರುತ್ತೆ. ಆ ಫ್ಲೂಯಿಡಲ್ಲಿ ಏನಾಗುತ್ತೆ ಅಂದರೆ ಪ್ರೆಷರ್ ಚೇಂಜ್ ಆಗುತ್ತೆ. ಆ ಒಂದು ಫ್ಲೂಯಿಡ್ ಪ್ರೆಷರ್ ಅನಿಮಲ್ಸ್ಗಳಿಗೆ ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಬಾಡಿಗೆ ಒಂದು ಸ್ಟ್ರಕ್ಚರ್ನ ಪ್ರೊವೈಡ್ ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಅಂತ ಹೇಳಿದ್ರೆ ಮೌತ್ ಮತ್ತು ಏನಸ್ ಎರಡೂ ಕೂಡ ಪ್ರೆಸೆಂಟ್ ಇರುತ್ತೆ. ಸ್ಟ್ರೇಟ್ ಆಗಿ ಇರುತ್ತೆ. ಎಕ್ಸ್ಟೆಂಡೆಡ್ ಥ್ರೂ ಔಟ್ ದ ಬಾಡಿ. ಸೊ ಬಾಡಿ ಓವರ್ ಆಲ್ ಬಾಡಿ ಎಕ್ಸ್ಟೆಂಡ್ ಆಗಿರುತ್ತೆ. ಟ್ಯೂಬ್ ವಿತಿನ್ ಅ ಟ್ಯೂಬ್ ಟೈಪ್ ಅಂದರೆ ಈ ಒಂದು ಅನಿಲಿಡಾದು ಬಾಡಿ ಒಂದು ಟ್ಯೂಬ್, ಆ ಒಂದು ಬಾಡಿನೇ ಟ್ಯೂಬ್ ಥರ ಇರುತ್ತೆ. ಅದರೊಳಗಡೆ ಡೈಜೆಸ್ಟಿವ್ ಸಿಸ್ಟಮ್ ಇನ್ನೊಂದು ಟ್ಯೂಬ್. ಸೊ ಅದನ್ನು ನಾವು ಟ್ಯೂಬ್ ವಿತಿನ್ ಎ ಟ್ಯೂಬ್ ಟೈಪ್ ಅಂತ ಹೇಳಿ ಕರಿತೀವಿ. ಅನಿಮಲ್ದು ಬಾಡಿನೇ ಟ್ಯೂಬ್ ಥರ ಇರುತ್ತೆ, ಅದರ ಒಳಗಡೆ ಟ್ಯೂಬ್ ಲೈಕ್ ಡೈಜೆಸ್ಟಿವ್ ಸಿಸ್ಟಮ್. ರೆಸ್ಪಿರೇಷನ್ ಥ್ರೂ ಸ್ಕಿನ್, ಬ್ರಾಂಕಿಯಲ್ ರೆಸ್ಪಿರೇಷನ್. ಅನಿಲಿಡಾಸಲ್ಲಿ 2 ಟೈಪ್ ಆಫ್ ರೆಸ್ಪಿರೇಷನ್ನ ನೋಡ್ಬೋದು. ಒಂದು ಸ್ಕಿನ್ನ ಮುಖಾಂತರ ರೆಸ್ಪೈರ್ ಮಾಡುತ್ತೆ, ಇನ್ನೊಂದು ಬ್ರಾಂಕಿಯಲ್ ರೆಸ್ಪಿರೇಷನ್ ಅಂತ ಹೇಳಿದರೆ ಗಿಲ್ಸ್ನ ಮುಖಾಂತರ ರೆಸ್ಪೈರ್ ಮಾಡುತ್ತೆ. ಸೊ ಗಿಲ್ಸ್ನ ಮುಖಾಂತರ ರೆಸ್ಪಿರೇಷನ್ ಮಾಡೋ ಅಂಥ ಪ್ರೋಸೆಸ್ನ ಬ್ರಾಂಕಿಯಲ್ ರೆಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಸ್ಕಿನ್ನ ಮುಖಾಂತರ ಸಿಂಪಲ್ ಡಿಫ್ಯೂಷನ್ ಪ್ರೋಸೆಸ್ಸಲ್ಲಿ ರೆಸ್ಪೈರ್ ಮಾಡುತ್ತೆ. ಗಿಲ್ಸ್ ಈ ರೀತಿಯಾಗಿ ಇರುತ್ತೆ. ಸೊ ಯಾವ ಒಂದು ಅನಿಲಿಡಾ ಆರ್ಗಾನಿಸಮ್ಸ್ ವಾಟರಲ್ಲಿ ವಾಸ ಮಾಡುತ್ತೆ. ಸೊ ವಾಟರಲ್ಲಿ ಇರೋ ಆರ್ಗಾನಿಸಮ್ಸ್ಗಳು ವಿತ್ ದ ಹೆಲ್ಪ್ ಆಫ್ ಗಿಲ್ಸ್ ರೆಸ್ಪೈರ್ ಮಾಡುತ್ತೆ. ಸರ್ಕ್ಯುಲೇಟರಿ ಸಿಸ್ಟಮ್. ಅನಿಲಿಡಾಸಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಕ್ಲೋಸ್ಡ್ ಟೈಪ್ ಪ್ರೆಸೆಂಟ್ ಇರುತ್ತೆ. ಕ್ಲೋಸ್ಡ್ ಟೈಪ್ ಅಂತ ಹೇಳಿದ್ರೆ ಬ್ಲಡ್ ವೆಸಲ್ನ ಒಳಗಡೆ ಸರ್ಕ್ಯುಲೇಟ್ ಆಗಿರುತ್ತೆ. ಇನ್ ಕೇಸ್ ಆಫ್ ಓಪನ್ ಟೈಪ್ ಅದರಲ್ಲಿ ಬ್ಲಡ್ ವೆಸಲ್ಸ್ಗಳು ಇರೋದಿಲ್ಲ. ಬ್ಲಡ್ ವೆಸಲ್ ಎನ್ಲಾರ್ಜ್ಡ್ ಆ್ಯಕ್ಟ್ ಆ್ಯಸ್ ಅ ಹಾರ್ಟ್. ಅನಿಲಿಡನ್ಸಲ್ಲಿ ಸಪ್ರೇಟ್ ಆರ್ಗನ್ ಹಾರ್ಟ್ ಇರೋದಿಲ್ಲ. ಬ್ಲಡ್ ವೆಸಲನ್ನೇ ಏನಾಗಿರುತ್ತೆ ಅಂದರೆ ಎನ್ಲಾರ್ಜ್ಡ್ ಆಗಿ ಹಾರ್ಟ್ನ ರೀತಿ ಆ್ಯಕ್ಟ್ ಮಾಡುತ್ತೆ. ಬ್ಲಡ್ ರೆಡ್ ಕಲರ್ ಇರುತ್ತೆ. ಹಿಮೋಗ್ಲೋಬಿನ್ ಪ್ಲಾಸ್ಮಾದಲ್ಲಿ ಡಿಸಾಲ್ವ್ ಆಗಿರುತ್ತೆ. ಎಕ್ಸ್ಕ್ರೀಟರಿ ಸಿಸ್ಟಮ್ ಪ್ರೆಸೆಂಟ್ ಇರುತ್ತೆ.
ನೆಫ್ರೀಡಿಯಾ ಕಾಯ್ಲೆಡ್ ಟಿಬ್ಯೂಲ್ಸ್ ಅಂತ ಏನ್ ಕರಿತೀವಿ, ನೆಫ್ರೀಡಿಯಾ ಮುಖಾಂತರ ಎಕ್ಸ್ಕ್ರೀಷನ್ ಪ್ರೋಸೆಸ್ ಕ್ಯಾರಿಡ್ ಔಟ್ ಆಗುತ್ತೆ. ಅನಿಲಿಡಾಸ್ಗಳು ಅಮೋನೋಟೆಲಿಕ್ ಅಥವಾ ಯೂರಿಯೋಟೆಲಿಕ್ ಆಗಿರುತ್ತೆ. ಅಮೋನೋಟೆಲಿಕ್ ಅಂತ ಹೇಳಿದ್ರೆ ವೇಸ್ಟ್ ಪ್ರಾಡಕ್ಟ್ ಆಗಿ ಅಮೋನಿಯಾನ ಎಕ್ಸ್ಕ್ರೀಟ್ ಮಾಡುತ್ತೆ. ಯೂರಿಯೋಟೆಲಿಕ್ ಅಂತ ಹೇಳಿದ್ರೆ ವೇಸ್ಟ್ ಪ್ರಾಡಕ್ಟ್ ಆಗಿ ಯೂರಿಯಾನ ಎಕ್ಸ್ಕ್ರೀಟ್ ಮಾಡುತ್ತೆ. ನೆಕ್ಸ್ಟ್ ನರ್ವಸ್ ಸಿಸ್ಟಮ್ ಕೂಡ ಪ್ರೆಸೆಂಟ್ ಇರುತ್ತೆ. ನರ್ವಸ್ ಸಿಸ್ಟಮ್ ಅಲ್ಲಿ ಪೇರ್ಡ್ ಸೆರೆಬ್ರಲ್ ಗ್ಯಾಂಗ್ಲಿಯಾ ಇರುತ್ತೆ, ಹಾಗೆ ಮಿಡ್ ವೆಂಟ್ರಲ್ ನರ್ವ್ ಕಾರ್ಡ್ ಪ್ರೆಸೆಂಟ್ ಇರುತ್ತೆ. ರಿಪ್ರೊಡಕ್ಟಿವ್ ಸಿಸ್ಟಮ್, ಸೆಕ್ಸಸ್ ಆರ್ ಸಪರೇಟ್ ಆರ್ ಯುನೈಟ್, ಅಂದರೆ ಒಂದೇ ಆರ್ಗಾನಿಸಮ್ ಅಲ್ಲಿ ಎರಡೂ ಸೆಕ್ಸಸ್ಗಳು ಪ್ರೆಸೆಂಟ್ ಇರ್ಬೋದು ಅಥವಾ ಬೇರೆ ಬೇರೆ ಆರ್ಗಾನಿಸಮ್ ಅಲ್ಲಿ ಸೆಕ್ಸ್ ಇಂಡಿವಿಜುವಲ್ ಆಗಿ ಪ್ರೆಸೆಂಟ್ ಇರ್ಬೋದು. ಫರ್ಟಿಲೈಸೇಷನ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್. ಫರ್ಟಿಲೈಸೇಷನ್ ಇಂಟರ್ನಲ್ ಆಗಿ ಆದರೂ ನಡೀಬೋದು ಅಥವಾ ಎಕ್ಸ್ಟರ್ನಲ್. ಡೆವಲಪ್ಮೆಂಟ್ ಇಂಡೈರೆಕ್ಟ್ ಆಗಿ ಇರುತ್ತೆ, ಅಂದರೆ ಲಾರ್ವಾ ಸ್ಟೇಜ್ ಪ್ರೆಸೆಂಟ್ ಇರುತ್ತೆ. ಇನ್ಕ್ಲೂಡ್ ಟ್ರೋಕೋಫೋರ್ ಲಾರ್ವಾ. ಎಕ್ಸಾಂಪಲ್ಸ್ನ ನೋಡೋದಾದ್ರೆ ನೀರೀಸ್, ಇದನ್ನ ಕಾಮನ್ ಆಗಿ ಸ್ಯಾಂಡ್ ವರ್ಮ್ ಅಂತ ಹೇಳಿ ಕರೀತಾರೆ. ಫೆರಿಟಿಮಾ, ಇದನ್ನ ಕಾಮನ್ ಆಗಿ ಅರ್ತ್ ವರ್ಮ್ ಅಂತ ಹೇಳಿ ಕರೀತಾರೆ. ಹಿರಿಡಿನೇರಿಯಾ, ಬ್ಲಡ್ ಸಕ್ಕಿಂಗ್ ವರ್ಮ್ ಅಂದರೆ ಲೀಚಸ್.